ಯಾರೋ ಯಾರೋ ಯಾರು ಯಾರು ನೀನು ನೀನ್ ಹಾಕೊಂಡೆ ಇಲ್ಲಿಗೆ ಹಾಕೊಂಡೆ ಹಳಾದ ಈ ಪೊಲೀಸ್ನವರು ಗೂಢಚಾರರು ಯಾವಾಗಲೂ ನನ್ನ ಬೆನ್ನು ಬಿದ್ದಿರ್ತಾರೆ. ನನ್ನ ಸುಗುಣ ಗಂಭೀರ ಎಲ್ಲಿ 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 ನನ್ನ ಸುಗುಣ ಬೆಟ್ಟದರಸು ವಿಘ್ನ ವಿಕ್ರಮರಾಯ ನನ್ನ ಮಂತ್ರಶಕ್ತಿ ಸದ್ಯ 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 ಎಲ್ಲ 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 ಇಲ್ಲೇ ಇದೆ. ಎಲ್ಲ 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 ಇಲ್ಲೇ ಇದೆ. ನನ್ನ ಪರಿಚಯ ಆಗಲಿಲ್ಲ ಅಂದ್ರೆ ನಾನು ಕೊಳ್ಳೇಗಾಲ ತಾಲೂಕಿನ ಆಗರದವನು, ಹುಟ್ಟು ಕನ್ನಡಿಗ, ಹುಟ್ಟ ಕನ್ನಡಿಗ. ಈ ಕಾವೇರಿ ಇರುವ ಕರುನಾಡಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನನ್ನ ಸೌಭಾಗ್ಯ. ಆದರೆ ನನ್ನ ಕಾಲದಲ್ಲಿ ನನ್ನನ್ನು ಕಾಡುವುದೇ ಅರಮನೆಯವರು. ಅವರನ್ನೇ ನಂಬಿಕೊಂಡು ಹೊಗಳಿಕೊಂಡಿದ್ದ ಆ ಪಂಡಿತರು ಅರಮನೆ ಮಂದಿನ ಹೊಗಳಿ ಹೊಗಳಿ ಸಾಹಿತ್ಯವನ್ನು ರಚಿಸಿದ ಈ ಪಂಡಿತರು ನಿಜವಾದ ಸಾಹಿತ್ಯವನ್ನೇ ಜನರಿಂದ ದೂರ ಇಟ್ಟರು. ಇದೆಲ್ಲದರಿಂದ ಬೇರೆಯಾಗಿ ನಾನು ಕವಿತೆ, ಕತೆ, ನಾಟಕ, ಸಾಹಿತ್ಯ, ತತ್ವ ಇದರಿಂದ ಬರ್ತೆ. ಆದರೆ ಇದೆಲ್ಲ ನನ್ನ ದೃಷ್ಟಿ ಸುಖವನ್ನು ಕಳೆದುಕೊಂಡ ಮನುಷ್ಯರ ಕಡೆಗಿದೆ. ನಿಸರ್ಗದಲ್ಲಿ ಮೂಡಿ ಮೂಡಿ ಮೊಳಗುತ್ತಿರುವ ಬಿಡುಗಡೆಯ ಆಕಾಂಕ್ಷೆ, ನಿಸರ್ಗದಲ್ಲಿ ಮೂಡಿ ಮೂಡಿ ಮೊಳಗುತ್ತಿರುವ ಬಿಡುಗಡೆಯ ಆಕಾಂಕ್ಷೆ ನನ್ನ ನನ್ನ ಶ್ರೀಮಂತೋದ್ಯಾನವರ್ಣನ ಕಾವ್ಯದ ವಸ್ತು. ನಾನು ಸಂಸ ಅಂದರೆ ಸಂತಸ. ಸಂತಸದಲ್ಲಿರುವ ಅಕ್ಷರವನ್ನು ತೆಗೆದ್ರೆ ಸಂಸ ಆಗುತ್ತೆ. ಸಂತೋಷ, ಸಂತಸ ಅನ್ನೋದ ನನ್ನ ರೀತಿಯ ಪದನೇ. ನೀವು ನಂಬಲಿಕ್ಕಿಲ್ಲ, ಕಂಸ ಅಂತ ಬರ್ಬಿಟ್ಟಿದೆ. ಆದ್ರೆ ಈ ಮುದ್ರಾ ರಾಕ್ಷಸ ಸಂಸ ಅಂತ ಆದೇಶ ಅದನ್ನೇ ಕಾವ್ಯರಾಮ ಮಾಡ್ಕೊಂಡೆ ಅಂತ ಈ ನನ್ನ ಸ್ನೇಹಿತರ ತಮಾಷೆ ಮಾಡ್ತಾ ಇರ್ತೇನೆ. ನನ್ನ ಕಾಲದಲ್ಲಿ ನೇಚರ್ ಅದೇ ಆ ಬಿಳಿ ತೊಗಲೂರು ನಮ್ಮ ಇಡೀ ವಾತಾವರಣವನ್ನೇ ಆವರಿಸ್ಬಿಟ್ಟಿದ್ರು. ನಮ್ಮ ಮೇಲೆ ಯುದ್ಧ ಹೂಡಿ ನಮ್ಮಗಳನ್ನ ಹಿಂಸಿಸಿ ಆಡ್ತಾ ಇದ್ರು. ಅಷ್ಟೇ ಅಲ್ಲದೆ ನಮ್ಮಗಳನ್ನ
ಗೋಳಕ್ಕೆ ಗುರಿಪಡಿಸಿ ನಮ್ಮಲ್ಲಿದ್ದಂಥ ಚೈತನ್ಯ ಮೇಲೆ ಹೇಳ್ತಾ ಇದ್ರು. ಇಂಥವ್ರನ್ನ ಎದುರಿಸಿ ಈ ನಮ್ಮ ರಾಜರು ಎದ್ದು ನಿಲ್ಲೋಕೆ ಆಗ್ಲಿಲ್ಲ. ಬಿಡುಗಡೆ ಒಂದೇ ಬೇಕು ಅನ್ನೋ ಮನೋಭಾವ ರಾಜರಿಂದ ದೂರ ಆಗ್ತಾ ಬಂತು. ಕ್ರಮೇಣ ಬ್ರಿಟಿಷರನ್ನ ಬೇರೆ ಸಹಿತ ಕಿತ್ತಾಕ್ಬೇಕು ಅನ್ನೋ ವಿಚಾರನೇ ಮಾಡ್ತು. ಇನ್ನು ನನ್ನಂತವನು ಏನ್ ಮಾಡೋಕ್ಕಾಗಲ್ಲ. ಪ್ರಿಯರ ವಿರುದ್ಧ ಕತ್ತಿ ಹಿಡಿಯೋಕ್ ಸಾಧ್ಯನಾ? ಅದಕ್ಕೆ ನಾನು ಭಿನ್ನವಾಗಿ ಯೋಚಿಸಿದೆ, ಕೂತಿ ಬರ್ದೆ ಸಂಸದವೆಂಬ ಕವಿತ್ವ ಕವಿಸ್ತವನ ಸೂಚನಾ ಪ್ರಯತ್ನವನ್ನು ಮಾಡಿದೆ. ಇದು ಶತಕದಂತೆ 108 ಪದ್ಯಗಳಲ್ಲಿದೆ. ಕಾವ್ಯಕ್ಕೆ ಹೊಂದಿ ಬರುವ ಎಲ್ಲ ಚಂದೋರೂಪಗಳನ್ನ ಇಲ್ಲಿ ಪ್ರಯೋಗಿಸಿದ್ದೇನೆ. ಇವೆಲ್ಲ ನನ್ನ ಸ್ವಂತ ಕಾವ್ಯ ಚಿಂತನೆಯ ಫಲ. ಕವಿ ಮತ್ತು ಅವನ ಸೃಜನ ಪ್ರಪಂಚದ ವೈವಿಧ್ಯ ವಿಸ್ತಾರಗಳನ್ನ ಇಲ್ಲಿ ನಿರೂಪಿಸಿದ್ದೇನೆ. ನದಿ ತಾನಾಗಿ ಹುಟ್ಟಿ ಹರಿದು ಬೆಳಗನ್ನು ಸೇರಲಾಗಿದೆ. ಕಾಡಿನವು ತನ್ನ ಕಂಪನ್ನು ಅಜ್ಞಾತವಾಗಿ ಎಲ್ಲವೂ ಸೂಸುವ ಹಾಗೆ. ಕವಿ ಎಂದರೆ ಹುಟ್ಟು ಕವಿ ಅಲ್ಲ. ಈ ಬೇರೆ ಶಿಷ್ಯತ್ವ ಮಾಡಿದ್ರೆ ಕವಿತೆ ಬರೆಯಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿ, ಈ ಕವಿತೆ ಬರೆಯೋನಿಗೆ ಬೇರೆ ಯಾರಾದ್ರೂ ಕವಿತೆ ಹೇಳ್ಕೊಡೋಕೆ ಸಾಧ್ಯನಾ? ಎಲ್ಲ ಸಾಧ್ಯವಾಗಿದ್ದು ನನ್ನ ಗುರುಗಳಾದ ಪ್ರಿಯ ಕರಿಬಸವ ಶಾಸ್ತ್ರಿಗಳು ಮತ್ತು ಸಿದ್ಧಲಿಂಗ ಶಾಸ್ತ್ರಿಗಳು ಇವರೆಲ್ಲರಿಂದ ಕಲಿತ ವಿದ್ಯೆಯಿಂದ ಏನನ್ನ ಎಲ್ಲ ಕೃತಿಗಳು ಸೃಷ್ಟಿಯಾದವು. ಕವಿಗಳಿರುವ ಲೋಕ ಬಂದು ಸಂತೋಷದ ಲೋಕ. ಅದೇ ಕಲೆ, ಸಂಸ್ಕೃತಿ, ಸಾಹಿತಿ, ಕಲಾವಿದಗಳೆಲ್ಲ ಲೋಕ ಒಂದು ನರಕ, ಸುಡುಗಾಡು, ಅರಮನೆ. ಕವಿತೆಗೆ ಭಾಷೆ ಇಲ್ಲ. ಯಾಕಂದ್ರೆ ಕವಿತೆ ವಿವಿಧ ಸ್ವರಗಳಿಂದಾದ ಭಾಷೆ, ವಿವಿಧ ಪದಗಳಿಂದಾದ ಬೇರೆಯದೇ ಆದ ಭಾಷೆ. ಅದರ ವಿನ್ಯಾಸ, ಬಣ್ಣ ಸೇರಿರುವ ಶರೀರಕ್ಕೆ ಹೋಗುವ ಜಗತ್ತಿನ ಪ್ರಕೃತಿಯನ್ನೇ ದೂರಾಯಿಸುವ ಅದರ ಜೀವ. ಇಷ್ಟೇ ಅಲ್ಲದೆ ಇನ್ನು ಯಾವ್ಯಾವುದೋ ಭಾಷೆ. ಅದೇ ಕವಿತೆಯ ಭಾಷೆ. ನಾನು ಇನ್ನೊಬ್ಬರನ್ನ ಹೊಗಳಲು ಕವಿತೆಗಳನ್ನ ಬರೀಲಿಲ್ಲ. ಈ ಶಬ್ದಗಳ ಆಯ್ಕೆಯಲ್ಲಿ ನನಗಾವುದೇ ಒಳಲಿಕೆನೂ ಆಗಲಿಲ್ಲ. ಈ ಸವಕರು ಪದಗಳನ್ನು ಬಳಸಿ ಪದ್ಯ ಬರೆಯೋದು ನನ್ನ ಜಾಯಮಾನಕ್ಕೆ ಹೋಗಿ ಬಂದಿಲ್ಲ. ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು. ಈ ಎಲ್ಲ ಸೃಷ್ಟಿಕ್ರಿಯೆ ನಡೆದಿದ್ದು ನಾನು SSLC ಫೇಲ್ ಆದ್ಮೇಲೆ. ಅದೇಗೆ ನನ್ನ ನಾಲಿಗೆಯಲ್ಲಿ ಈ ವಿದ್ಯುತ್ತಿನ ವೇಗದಲ್ಲಿ ಸಂಚರಿಸೋ ಮಿಂಚಿನ ಶಕ್ತಿ ಇದೆ. ನನಗೆ ವಿಸ್ಮಯ. ನನಗೆ ಒಂದೊಂದ್ಸಲ ಅನ್ಸುತ್ತೆ, ಈ ಕವಿತೆ ಅಂದ್ರೆ ಏನು? ಕವಿತೆ ಅಂದ್ರೆ ಏನಲ್ಲ ಬಿಡಿ. ಇದು ಚಿಂತೆಯ ವಿಚಾರವಲ್ಲ, ಚಿಂತನೆಯ ಸಂಗತಿ. ಯಾಕಂದ್ರೆ ಇಂತಹ ಪ್ರಶ್ನೆಗಳೇ
ಮುದಿಯಾಗದ ಚಿರ ಯೌವನದ ಪ್ರಶ್ನೆಗಳು. ನೀವು ಕೇಳಿರ್ತೀರಾ, ಇನ್ನು ಕೆಲವರು ಹೇಳ್ತಾರೆ ಹಿಂದಿನ ಕಾವ್ಯಗಳೇ ದೊಡ್ಡವು, ಈಗ ಬರಿತಾ ಇರೋ ಕಾವ್ಯ ದಿಕ್ಕುಗೆಡಿಸೋ ಕಾವ್ಯ, ದಿಕ್ಕ್ರಾಂತಿಯ ಕಾವ್ಯ. ಈಗೆಲ್ಲ ಮುಗಿಯೋರಿಗೆ ನಾವು ಏನ್ ತಾನೇ ಹೇಳೋ ಸಾಧ್ಯ? ತಾವು ನಿಂತ ನೆಲವನ್ನೇ ವಿರೋಧಿಸುವಂತ ಸೋಂಬೇರಿಗಳು. ಕೇಳಿದ್ರ ನಾನು ನನ್ನ ನಾಟಕಗಳ ಬಗ್ಗೆ ಮಾತನಾಡ್ತಿರುವಾಗಲೇ ಹೇಗೆ ನನ್ನ ಸಾವಿನ ಗಂಟೆ ನೋಡ್ತಿದೆ. ಪೊಲೀಸರ ಬೂಟು ಕಾಲುಗಳು, ಪೊಲೀಸರ ಕೋವೆ ನನ್ನಂತೆ ಮುಕ್ತವಾಗಿ ಬರೆಯುವ ಬರಹಗಾರರನ್ನ, ಚಿಂತಕರನ್ನ ಬಂಧಿಸುವುದರ ಸಿದ್ಧಾಂತವಾಗಿದೆ. ನೆನ್ನೆ ಉಪನ್ಯಾಸನ ನೀವೆಲ್ಲ ಕೇಳ್ಬೇಕಿದ್ರಿ. ಎಂತ ಉಪನ್ಯಾಸ ಅಂತೀರಿ? ಬಹಳನೇ ಚಲೋ ಇತ್ತು, ಬಹಳ ಅದ್ಭುತವಾಗಿದ್ರಿ. ಏನು ಉಪನ್ಯಾಸ ಅಂತೀರಾ? ಅದೇ ರೀ, ಈ ನಮ್ಮ ಮೈಸೂರು ಸಂಸ್ಥಾನದ ಬಗ್ಗೆ, ಚರಿತ್ರೆ ಬಗ್ಗೆ. ಈ ನಮ್ಮ ಶ್ರೀಕಂಠಯ್ಯನವರು ಮತ್ತೆ ಕೃಷ್ಣ ಶಾಸ್ತ್ರಿಗಳು, ಹಿರಿಯಣ್ಣ ವೆಂಕಣ್ಣಯ್ಯ ಇವರೆಲ್ಲ ಒಂದು ಉಪನ್ಯಾಸ ಕೊಟ್ಟರು ಈ ನಮ್ಮ ಮೈಸೂರು ಚರಿತ್ರೆ ಬಗ್ಗೆ. ಕೇಳಬೇಕಿತ್ತು ಬಿಡ್ರಿ. ಇದೊಂದೇ ಒಂದು ಉಪನ್ಯಾಸದಿಂದ ಎಂತೆಂತ ಕೃತಿಗಳು, ಕಾವ್ಯಗಳ ಹುಟ್ಟುದು ಅಂದ್ರೆ ಇದೆಲ್ಲ ಕೇಳಬೇಕಿದ್ರಿ. ಗೊತ್ತೇನೆ ನಿಮ್ಗೆ ಗೊತ್ತಾ? ಇದೆಲ್ಲ ಭೀಕರವಾದ ಸುಳ್ಳು. ಅರಮನೆಯ ಒಂದು ನಾಡಗಳನ್ನು ಮೀಸುತ್ತೆ ಇವರ ಈ ಪ್ರತಿಭೆ. ನಾನು 1915 ಇಸ್ವಿಯಿಂದಾನೇ ಸಾಹಿತ್ಯ ಕೃಷಿ ಮಾಡುವುದು. ಮೈಸೂರು ಚರಿತ್ರೆನ ನನ್ನ ಮುಖ್ಯ ಆಸಕ್ತಿ ಮಾಡ್ಕೊಂಡು ಬರೆಯೋ ವಿಚಾರ ಪಂಡಿತರಿಗೂ ಗೊತ್ತು, ಶಾಸ್ತ್ರಿಗಳಿಗೂ ಗೊತ್ತು. ನನ್ನ ಸುಗುಣ ಗಂಭೀರ ವೀರ ವಿಕ್ರಮರಾಯನ ಇಡೀ ಪ್ರಬುದ್ಧ ಕರ್ನಾಟಕದಲ್ಲಿ ಪ್ರಕಟಿಸಬೇಕು. ನನ್ನ ಸ್ನೇಹಿತರು ಅವ್ರ ಗಮನಕ್ಕೂ ತಂದಿದ್ರು. ನಿಮ್ಗೊಂದು ವಿಷಯ ಗೊತ್ತಿಲ್ಲ, ಯೂನಿವರ್ಸಿಟಿ ಆರಂಭ ಆಗೋಕ್ಕೂ ಮೊದಲು ಬರವಣಿಗೆ ಮಾಡಿದ ನಾನು. ಆಮೇಲೆ ಇವರೆಲ್ಲ ಬಂದು ಉಪನ್ಯಾಸ ಕೊಟ್ಟರು. ಈ ಯಾವ ಸಂಗತಿಗಳು ನಿಮಗೆ ಗೊತ್ತಿಲ್ಲ ಅಂದ್ರೆ ಈಗ ತಿಳ್ಕೊಳ್ಳಿ. ನಿಮ್ಮ ಪ್ರೊಫೆಸರ್ ಕಂಠೀರಾಯ, ತಾರಮಯ್ಯ, ಸಿದ್ದರಾಮಪ್ಪ, ರಾಮಚಂದ್ರಪ್ಪ, ಇವರ ಪದವಿಗಳಂದ್ರೆ ಸಾಮಾನ್ಯ. ಇನ್ನು ಇವರ ಬಿರುದುಗಳೇ ಭಂಗ್ಯ ವಿದ್ವಾಂಸ, ಹೃದಯ ವೇದನ ಸಿಂಹನಾದ ವಿಜೃಂಭ, ಸಾಹಿತ್ಯ ವಿದ್ಯಾಧರ, ಸರಿಗೆ ರುಮಾಲಿನ ಕಾಸಿನಗರದ ಜೈಪಂಚೆಯ ವಿದ್ವಾಂಸ. ಇವರು ಕೊರಳಲ್ಲಿ ಧರಿಸಿದ ಹಾರ, ಆಹಾರದಲ್ಲಿ ರಾಗಲಿಸಿದ ದಂಡ ಬೇರುಂಡ. ಎಷ್ಟು ಸಾಕಲ್ವ ಇವರುಗಳ ಈ ಗುಲಾಬಿ ಪಾಂಡಿತ್ಯವನ್ನು ಸರೋದಕ್ಕೆ? ನೀವೆಲ್ಲ ಯೋಚಿಸ್ತಿರ್ಬೋದು, ಏನಪ್ಪ ಇವರು ಅದ್ಭುತ ಪಂಡಿತ ರಾಮನ ಬಗ್ಗೆ ಇಷ್ಟೆಲ್ಲ ಅಪವಾದಗಳನ್ನ ಹುಡುಕ್ತಿದ್ರು. ಇನ್ನು ಕಥೆಗಳು, ಕಾವ್ಯಗಳು ಹೇಗೆಲ್ಲ ಇದಾವೋ ಏನೋ ರಾಜಾರಾಣಿ ಕಥೆ ಅನ್ಕೊಂಡ, ಸೋಷಿಯಲ್ಟಿ, ಟ್ರಾಜಿಡಿ, ಡಿಟೆಕ್ಟಿವ್ ಅಲ್ಲ, ಅದುವೇ ಅಲ್ಲ.
ಕೊಡೋ ಉದ್ದೇಶದಿಂದ ಈ ಈ ನಮ್ಮನ್ನಾಳುವ ರಾಜರನ್ನ ಕೇಂದ್ರವಾಗಿಟ್ಕೊಂಡು ನನ್ನ ನಾಟಕದ ಮೂಲಕ ಬೇರೆ ಏನೆಲ್ಲ ಹೇಳ್ಬೋದು ಅನ್ನೋದು ಗುರಿ. ಹಾಗೆ ಆ ಪಂಡಿತರು ನನ್ನ ಬಗ್ಗೆ ತೋರಿಸೋ ಧೋರಣೆ ಏನು ಅಂತ ನಾನು ಚೆನ್ನಾಗಿ ಗೊತ್ತು. ಅವರುಗಳು ಮುಂದೆ ಒಂದು ಮಾತು, ಬೆನ್ನಿಂದೆ ಇನ್ನೊಂದು ಮಾತು. ನನ್ನ ಎದುರು ನಿಂತು ನನ್ನ ಕಪಾಳ ಕೊಟ್ಟರು. ಪ್ರಾಯಶಃ ನಾನು ಸಂತೋಷ ಪಡ್ತೀನಿ. ಆದರೆ ಎಲ್ಲದರಲ್ಲೂ ತಪ್ಪನ್ನು ಕೊಡೋ ಆ ಪಂಡಿತರು ಮನೋರೋಗಿಗಳು, ಸೈಕಿಕ್ ಪೇಷಂಟ್ಸ್ ಇಲ್ಲ ಶಾಸ್ತಿ ಇದೆ. ಅವರಿಗೆ ಅವ್ರು ಮೆಚ್ಚೋದು ಮಾತು ಅವ್ರು ಹೇಳಿದ್ಕಲ್ಲ ಓನಾಡ್ಸೋ ನಿಮ್ಮಂತವ್ರೆ ಮುಖ್ಯ. ಪ್ರಶ್ನೆ ಮಾಡೋ ನನ್ನಂತವ್ರನ್ನ ಕಂಡ್ರೆ ಎಲ್ಲ ಉರಿ. ನಿಜ ಹೇಳ್ಬೇಕು ಅಂದ್ರೆ ಮನುಷ್ಯನ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕು ನಾಚಿಕೆ ಬಿಟ್ಕೊಳ್ತಾರೆ. ಆದ್ರೆ ಈ ಗೌರಿ ಹಾಕಿದ ಜಗತ್ತಲ್ಲಿ ನನಗೆ ಉಳಿದಿದ್ದಾಗಿ ಬರೀ ನೋವು, ಸಂಕಟ, ಹತಾಶೆ, ನಿರಾಸೆ. ನಿಮ್ಮ ಎದೆಗಾಳಿಕೆ ಗೊತ್ತಿದ್ದಾನ ಯಾರೇನ ಬಿಡ್ರಿ ಸರ. ಅದು ನಿಮ್ಮ ನಾಟಕ ಕೊಟ್ರೆ ಓದ್ತೀರಿ ಸರ್, ಓದಿ ಹಂಗೆ ವಾಪಸ್ ಕೊಟ್ಬಿಡ್ತೀರಿ ಸರ್. ಮ್ಯಾನೇಜ್ಮೆಂಟ್ ಅದು ಪರವಾಗಿಲ್ರಿ, ಪ್ರತಿ ಮಾಡ್ಕೊಂಡು ಹಿಂಗೆ ಸರ್ ಹಿಂಗೆ ಪಟ್ಬಿಡ್ತೀರಿ. ಹೀಗೆ ಹೀಗೆ ಬಂದು ನನ್ನ ದಿನ ಕಾಡ್ತಾರೆ. ಅಷ್ಟಕ್ಕೂ ಇವರೆಲ್ಲ ಯಾರು ಹೀಗೆಲ್ಲ ಕೇಳಕ್ಕೆ? ಇವರು ಚಿತ್ರಾವಣೆ ಮಾಡ್ತಾರ ಯಾರು? ಇವರೆಲ್ಲ ಆ ಪೊಲೀಸ್ನವ್ರು ಇರ್ಬೋದಾ? ಇವರೆಲ್ಲ ಪಂಡಿತರ ಏಜೆಂಟರ್. ಇಲ್ಲ ಇವರೆಲ್ಲ ಪಬ್ಲಿಷರ್ ಕಡೆಯವರು. ನನ್ನ ನಾಟಕಗಳ ಬಗ್ಗೆ ಅಭಿಮಾನ ತೋರಿಸೋತರ ನನಗೆ ಮೋಸ ಮಾಡಬೇಕಂದ್ರೆ ಹೆಗ್ಗಣಗಳು. ನನ್ನ ಬರವಣಿಗೆ ಸಿಗುವಂತದಲ್ಲ. ಅದಕ್ಕೆ ಪ್ರಾಮಾಣಿಕತೆ ಬೇಕು, ಪ್ರಯತ್ನ ಬೇಕು, ಸಾಧನೆ ಬೇಕು. ಇವೆಲ್ಲ ಇವರು ಏನು ಅನ್ಕೊಂಡಿದ್ದಾರೆ? ಮುಖವಾಡದಿಂದ ಪಾಂಡಿತ್ಯ ಸಾಧಿಸೋಕ್ಕಾಗಲ್ಲ. ಯಾಕಂದ್ರೆ ನಾನು ಆ ದೊಡ್ಡ ಪಂಡಿತನಲ್ಲ. ಸಾಧ್ಯವಾದ್ರೆ ಕವಿಗಳಾಗೋಕೆ ಪ್ರಯತ್ನ. ಆ ಪಂಡಿತರ ಮಾತು ಕೇಳ್ಕೊಂಡು ನಿಮ್ಮ ಬೆಳವಣಿಗೆಗಳನ್ನ ಕುಂಠಿತ ಮಾಡ್ಬೇಕು. ಅವರು ನಿಮ್ಮಗಳನ್ನು ಬಿಡಲ್ಲ. ಇವರನ್ನೇ ನಾನು ಗುಮಾನಿ ಪಡ್ತಿದ್ದು. ಆ ಕಾಲೇಜು ಪ್ರೊಫೆಸರ್ಗಳು
ನನ್ನ ಮೇಲೆ ಬಿಟ್ಟಿರೋ ಕಾವಲು ನಾಯಿಗಳು. ರಿಪೋರ್ಟಿಂಗ್ ಮೈ ಮೂಮೆಂಟ್ಸ್ ಪೊಲೀಸ್. ಇನ್ನು ಆ ಸಿಐಡಿಗಳು ಮಕ್ಕಳ ಸುತ್ಕೊಂಡು ಕುಚ್ಚು ಗಡ್ಡ ಹಾಕೊಂಡು ಗಂಟೆಕಾಯ್ತಿಂದ ಹೀಗೆ ಹೀಗೆ ಮುಂಚಾಕಿ ಕಾಯ್ತಾರೆ. ಹಾಳಾಗೋಗ್ಲಿ, ಇವರಿಂದ ತಲೆ ಮರ್ಸ್ಕೊಂಡು ತಿರ್ಗೋಣ. ಹಲೋ ಹಲೋ ಮಿಸ್ಟರ್, ಹಲೋ ಇವ್ರೆ, ರೇ ನೀವಲ್ಲ ನೀವಲ್ಲ, ಏ ಹೌದು, ಹೌದು ಹೌದು ನಿಮ್ಮನ್ನೇ. ವೆಂಕಟಾದ್ರಿ ಅವರೇ, ಚೆನ್ನಾಗಿದ್ದೀರಾ? ಹೀಗೆ ಮಾತಾಡ್ಸ್ಕೊಂಡು ಬರ್ತಾರೆ. ಎಲ್ಲರಿಂದ ದೂರ ದೂರ ತೊಲಗಬೇಕು ಅಂತ ದೇಶಾಂತರ ಹೋದ್ರೆ ಬೆಟ್ಟ, ಬಲೂಚಿಸ್ತಾನ, ಅಫ್ಘಾನಿಸ್ತಾನ, ಕರಾಚಿ, ಫಿಜಿ ಇಲ್ಲೆಲ್ಲ ಇದ್ದು ದುಡಿದು ಬದುಕು. ಆ ಬೆಟ್ಟಾಗ ಭೂಕಂಪ ಸಿಗುತ್ತೆ. ಅಲ್ಲೂ ಹೇಗೋ ಬದುಕುಂದೆ. ಕಡೆಗೆ ನನ್ನ ಪ್ರೀತಿಯ ಮೈಸೂರಿನ ಕಡೆ ಬಂದೆ. ಆದ್ರೆ ಇನ್ನು ಇವ್ರ ಕಾಟ, ಇವರಿಗೆ ಮುಂಚಾಕಿ ಕಾಯ್ತಾ ಇರೋದ್ರಿಂದ ನನಗೆ ಹಗಲು ರಾತ್ರಿನ ವ್ಯತ್ಯಾಸವೇ ಹೊರಟೋಗಿದೆ. ಬಡವಣಿಗೆಗೆ ಬೇಕಾದ ನೆಮ್ಮದಿ, ವ್ಯವಧಾನ ಎಲ್ಲವನ್ನ ಈಗ ಬರವಣಿಗೆ ಆಗ ನೋಡ್ತೀನಿ ಈ ನಾಯಿಗಳೆಲ್ಲ ಅದೇನು ಸಿಗತ್ತೆ ಅಂತ. ಬಾಗಿಲು ಹೊಡೆಯೋದು ಕೆಲಸ ಆಗುತ್ತೆ. ಜನ ಇವ್ರದೆಲ್ಲ ಕಾಟ ಒಂದು ಕಡೆ ಆದ್ರೆ ಅವನೊಬ್ಬ ಬರ್ತಾನೆ, ಮಹಾನಂದಯ್ಯ. ನಮಸ್ಕಾರ ಸ್ವಾಮಿ, ಚೆನ್ನಾಗಿದ್ದೀರಾ? ತುಂಬಾನೇ ದಿನ ಆಯ್ತು ನಿಮ್ಮನ್ನ ನೋಡಿ. ಅದೇ ಸ್ವಾಮಿ, ಮತ್ತೆ ಬಂದಾಗ ಹೇಳಿದಲ್ಲ ನಿಮ್ಮ ಮಂತ್ರ ಶಕ್ತಿ ನಾಟಕ ಕೊಡ್ತೀನಿ ಅಂತ. ನೆನಪಾಗ್ಲಿಲ್ವಾ? ಮರ್ತೋಗ್ಬಿಟ್ಟಿದ್ದೀರಾ ಅನ್ಸುತ್ತೆ. ಅದೇ ಮಂತ್ರ ಶಕ್ತಿ ನಾಟಕ ಕೊಟ್ಟೆ ದೇವರಾಜ್ ಬಹದ್ದೂರ್ ಸ್ಪರ್ಧೆಗೆ ಸಬ್ಮಿಟ್ ಮಾಡ್ತೀನಿ. ಅದರಿಂದ ನಿಮ್ಗೆ ಬಹುಮಾನ ಸಿಗತ್ತೆ. ಅಷ್ಟೇ ಅಲ್ಲ, ಜಡ 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 ಹಣ ಸಿಗತ್ತೆ. ನಿಮ್ಮ ಎಲ್ಲ ತೊಂದರೆ ನೀಗುತ್ತೆ. ಅಂತೆ ಕಂತೆಗಳ ಸಂತೆ ಹೇಳ್ಕೊಂಡು ಬಂದ್ಬಿಡ್ತಾನೆ. ಈ ಬಹುಮಾನಗಳಿಂದ ನನಗೆ ಆಗ್ಬೇಕಾದ್ದೇನೂ ಇಲ್ಲ, ಬರೆಯೋದಷ್ಟೇ ನನ್ನ ಕೆಲಸ ಅಲ್ಲ. ಇಷ್ಟಕ್ಕೂ ನೀವು ಹೇಳಿ, ಈ ಬಹುಮಾನ ನಿರ್ಧಾರ ಮಾಡೋದು ಯಾರು? ದೊಡ್ಡ ಪಂಡಿತರು. ಇವುಗಳು ನಿರ್ಧಾರ ಮಾಡೋ ಬಹುಮಾನದಿಂದ ನನ್ನ ಕೃತಿಗಳು ಬೆಳೆಬೇಕಾಗ್ತಿತ್ತು. ಈ ಬೇರೆ ಬೇರೆ ಸಾಹಿತ್ಯ ಬರ್ಕೊಂಡು ಬಹುಮಾನಕ್ಕಾಗಿ ಪಕ್ಷದ ಕಚೇರಿಗೆ ಅಲ್ಲಿದ್ದ ಯಾವುದೋ ಒಂದು ಸಿದ್ಧಾಂತಕ್ಕೆ ತೋಪಿಟ್ಟಿದ್ರಲ್ಲ, ಅಂತವ್ರು ಕೊಡಿತ ಹೋಗಿದೆ. ನನ್ನ ಬರವಣಿಗೆನ ಮುಚ್ಚಾಕೋಕೆ ಮಾಡ್ತಾ ಇರೋ ಯತ್ನ ಇದು ಅಲ್ಲ. ಏನು ಏನು ಅಂತ ಏನು ನನ್ನ ನಾಟಕದ ಕಾಪಿರೈಟ್ ಬರ್ಸ್ಕೊಂಡು ಒಂದು 4 ಕಾಸು ಬಿಸಾಕ್ತಾರೆ. ಆಮೇಲೆ ಅದನ್ನ
ಪ್ರಿಂಟ್ ಮಾಡದೆ ಕೊಳೆ ಹಾಕ್ತಾರೆ. ನಾನು ಪರದಾಡವಾಗಿ ಬೇಜಾಡವಾಗಿ ಮಾಡಿ ನನ್ನ ನಾಟಕಗಳು ತಪ್ಪಿ ಹೋಗುವಾಗ ಮಾಡ್ತಾರೆ. ಇಷ್ಟೆಲ್ಲ ಹೇಳಿದ್ರು ಆ ಮಹಾನಂದಯ್ಯ ಸ್ವಾಮಿ, ಇದೇನು ಸ್ವಾಮಿ, ಇದೇನು ನಿಮ್ಮ ಗೋಡೆಗಳು ಒಳ್ಳೆ ಆ ಜೈಲು ಗೋಡೆಗಳಿದ್ದಾಗಿದ್ದಾವಲ್ಲ ಸ್ವಾಮಿ, ನೀವು ಅಪ್ಪಣೆ ಕೊಟ್ರೆ ನನ್ನ ಒಳ್ಳೆ ಒಳ್ಳೆ ಚಿತ್ರಗಳಿದ್ದಾವೆ, ಅದೆಲ್ಲ ಅವನೇ ಚಿತ್ರಗಳು ತಂದಾಕ್ಬೋದು. ಚಿತ್ರ ಅವನ ಹತ್ರ ಇರೋ ಚಿತ್ರ ತುಂಬಾ ಮತ್ತೆ ಮತ್ತೆ ನೋಡ್ತೀರಾ 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 ಏನು ಆಶ್ಚರ್ಯ ಆಗ್ತಿದ್ಯಾ? ಹಾಗೆ ಮನುಷ್ಯ ಇದಕ್ಕಿಂತ ಒಳ್ಳೆ ಚಿತ್ರ ನೋಡೋಕ್ ಸಾಧ್ಯ ಇಲ್ಲ. ಇದಕ್ಕಿಂತ ಸೊಗಸಾದ ಚಿತ್ರ ಇರೋಕ್ ಸಾಧ್ಯ ಇಲ್ಲ. ಮನುಷ್ಯ ನೋಡೋಕೆ ಇಷ್ಟಪಡೋದು ಮನುಷ್ಯನ ಚಿತ್ರವನ್ನ. ಇದಕ್ಕಿಂತ ಉತ್ತಮವಾದ ಚಿತ್ರ ದೊಡ್ಡ ಸಾಧ್ಯ. ಬಾಗಿಲು ಪಡೆಯೋ ಜನ ಏಕತಾ ನಾಟಕದಲ್ಲಿ ನಿಜ ತೋರಿಸಿದ್ರೆ ಕಾಣಿಸೋದು ಸುಳ್ಳಿನ ಚಿತ್ರ, ಅದೇ ಸುಳ್ಳನ್ನ ತೋರಿಸಿದ್ರೆ ನಿಜವಾದ ಚಿತ್ರ. ಈ ರಾಜನ ಖಡ್ಗ, ಗುರಾಣಿ, ಜಂಬೂ ಸವಾರಿ ಇವೆಲ್ಲ ಸುಳ್ಳಿನ ಕಂತೆ. ಆ ಬಂಡವಾಳಶಾಹಿಗಳು ನಮ್ಮ ರಾಜರ ಸುತ್ತ ಕೋಟೆಯನ್ನು ಕಟ್ಟಿದ್ದಾರೆ. ಆ ಕೋಟೆಯ ಮಧ್ಯ ಈ ನಮ್ಮ ರಾಜರು ತಕ್ಕದ ಇದ್ದಾರೆ. ಇದು ಇದು ನಾನು ಕಾಣ್ತಾ ಇರೋ ಚಿತ್ರ. ಈ ನಮ್ಮ ರಾಜರ ಸ್ಥಿತಿ ಹೇಗಾಗಿದೆ ಅಂದ್ರೆ ಒಳಗೆ ಹುಳ ತಿಂದು ಬೀಳೋ ಮನದ ಹಾಗಾಗಿದೆ. ನಾನು ಈ ಪೊಲೀಸ್ನವ್ರ ಬಗ್ಗೆ ಒಂದು 120 ಪುಟಗಳ ಮೆಮೊರಿಯಲ್ ಬರ್ತೀನಿ. ಈ ನಮ್ಮ ರಾಜ ಕಡೆಯಿಂದ ನನ್ನ ಕಡೆ ಬಂದವರು ನನ್ನನ್ನೇ ಮನೋರೋಗಕ್ಕೆ ತಿರುವಂತ ಹೇಳೋರು. ಹೌದು ಹೌದು, ನಾನು ಮನೋರೋಗಿನಿ. ಯಾಕಂದ್ರೆ ಆಳುವ ಪ್ರಭುತ್ವನ ಯಾರು ಪ್ರಶ್ನಿಸ್ತಾರೋ ಅವರೆಲ್ಲ ಇವ್ರ ಕಣ್ಣಿಗೆ ಹುಚ್ಚರೇ. ಇಲ್ಲೇ ಇಲ್ಲೇ ವಿಕ್ರಮರಾಯನ ಅದ್ಭುತವಾದ ರಾಜಕೀಯ ಪ್ರತಿಬಿಂಬ. ಈ ಕಾವಲುಗಳ ಮಧ್ಯೆ, ಸೆರೆಮನೆಯ ಮಧ್ಯೆ ತುಂಗ 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 ನಿನ್ನ ಕೈಯಲ್ಲಿರುವ ಓಲೆಗೆ ಕರುಣಿಕರಿಂದ ನಮ್ಮ ಮುದ್ರೆಯನ್ನು ಹಾಕಿಸಿ ಒಡನೆ ನೀನಿದನ್ನು ತೆಗೆದುಕೊಂಡು ಹೊರಟು ನಾಳೆ ಬೆಳಗಾಗುವುದರೊಳಗಾಗಿ ತೆರಕಣಾಂಬಿಯಲ್ಲಿರುವ ನಮ್ಮ ನರಸರಾಜರಿಗೆ ಮುಟ್ಟಿಸಬೇಕು. ಅಲ್ಲಿಯವರಾದರೂ ರಾಜಧಾನಿಯ ವೃತ್ತಾಂತವೇನೆಂದು ಬೆಸಗೊಂಡರೆ ಶ್ರೀ ಮನ್ಮಹಾರಾಜ ಇಮ್ಮಡಿ ರಾಜ ಒಡೆಯರು ಸ್ವರ್ಗಸ್ಥರಾದರೆಂದು ಹೇಳಿ
ನೋಡಿಕೊಳ್ಳಿ. ಹಾಗೆ ಆ ಕೆಳಗಣ ಅಂಗಳದಲ್ಲಿರುವ ಬೊಮ್ಮನಸು ಪಂಡಿತನು ಇದ್ದ ಕಳವೆ ನಂತರ ಬಾ ಪಂಡಿತ ಬಾ. ಮೈಸೂರ ರಾಜವಂಶದ ಅಪ್ರಹಿತವಾದ ಬುದ್ಧಿಶಕ್ತಿಯ ತೀಕ್ಷ್ಣತೆ ನಿನಗೆ ತಿಳಿಯದು. ಎಂದು ಪ್ರಾತಃ ಕಾಲದಲ್ಲಿ ಅವರಿಗೂ ನಮಗೂ ಅರಿವಾಗದಂತೆ ಹಠಾತ್ತನೆ ಕರಡಿಗರ ಚಾವಡಿಗೆ 300 ಬೀಸಕಾಲ ಲೆಕ್ಕಪತ್ರಗಳೆಲ್ಲ ಸ್ವಾಮಿಯವರು ಪರಾಂಬರಿಸಿ ಅರ್ಥ ಮಾಡಿಕೊಂಡಿರುವರು. ಪಂಡಿತ 19 ವರ್ಷ 2 ತಿಂಗಳು 14 ದಿನಗಳಿಂದೀಚೆಗೆ ನಿನಗೆ ನಿಯೋಗಿತನವಾದ ಬಳಿಕ ಮಹಾಸ್ವಾಮಿಯವರ ಬೊಕ್ಕಸದಿಂದ ನಿಷ್ಕಾರಣವಾಗಿ ಮೋಸದಿಂದ ಏನು ಮಾಡಿದೆ? 2,48,364 ದುರ್ಜೀವನಗಳ ಲೆಕ್ಕವು ಮಹಾಸ್ವಾಮಿಯವರಿಗೆ ಅಳವುಗಟ್ಟು ನಿರ್ಧರಿತವಾಗಿದೆ. ಪಂಡಿತ ಉತ್ತರ ವಾದವೇನು? ಏನು ಭಯ ಎರಡು ಒಟ್ಟೊಟ್ಟಿಗ. ಮೊದಲು ನಿನ್ನ ಮುಖದ ಬೆವರನ್ನು ಈಗ ಸಾವಧಾನದಿಂದ ನಾಳೆ ಬೆಳಗಾಗುತ್ತಲೇ ನೆರವೇರಬೇಕಾದ ಹೊರತು ನೆರೆಯಲಾರದೆ ಹೋದರೆ ನಿನಗೆ ಈ ವಿಪತ್ತಿನಿಂದ ವಿಮೋಚನೆ ಹೊರಡು. ಅಳಗರಾಜು ನೋಡಿದೆಯಾ ಈ ಬೊಮ್ಮನಸ್ಪಂಡಿತ ದುಷ್ಕೃತ್ಯವನ್ನ? ಈ ಬೊಮ್ಮನಸ್ಪಂಡಿತನು ಅರಮನೆಯ ವಸ್ತುಗಳನ್ನು ದಾಟಿದ ಆ ಕ್ಷಣ ನಾವು ಅದನ್ನು ತಿಳಿಯಬೇಕು. ಎಚ್ಚರ! ನೀವಿಷ್ಟು ಮಂದಿ ಆ ಕೋಟೆಯಿಂದ ಬಂದ ಹೊಸ ಕಾವಲುಗಾರ ನಾನು ಆಡಂದು ಯೋಚಿಸುತ್ತಿರುವಿರಾ? ನಿಮ್ಮಗಳ ದ್ರೋಹದ ಕಾರ್ಯವನ್ನು ತಿಳಿದು ಮಹಾರಾಜರಿಗೆ ಪರಿಶೀಲನೆಗೆ ಒಪ್ಪಿಸಲು ಹೊಸದಾಗಿ ಅಧಿಕಾರ ಪಡೆದಿರುವ ಬೇಹುಗಾರ ಅಂದ ಹಾಗೆ ನಿಮ್ಮ ಚಾವಡಿಯಲ್ಲಿ ಆ ದೊಡ್ಡ ಚಮಪ್ಪನವರು ಲಿಂಗಣ್ಣನವರು ನಮ್ಮ ಬಗ್ಗೆ ಏನನ್ನು ಹೋಗಲಿ, ನಮ್ಮ ಚಾವಡಿಗೆ ಮೀಸಲಾಗಿ ತರಬೇಕಾಗಿದ್ದ ಈ ಕೋಟೆಯ ಅಗದ ಸಂಚನ್ನು ಯಳಂದೂರು ನಂಜರಾಜನ ಗೂಢಾಚಾರರಿಗೆ 68 ವರಹಗಳಿಗೆ ಮಾಡಿದ ನಿಮ್ಮ ಹುಟ್ಟಿನ ದ್ರೋಹದ ಜಾಣತನವನ್ನಾದರೂ ಹೌದು. ದುಷ್ಟ ದ್ರೋಹಿಗಳ ಶೂಲದ ಮರಕ್ಕೋಸ್ಕರವಾಗಿ ಹುಟ್ಟಿದ ಕ್ರೂರ ಕಳ್ಳರೇ, ಸಾಗಿ ಸಲಿಂದ ತಾಯ್ನಾಡಿಗೆ ಎಣಿಸಿರುವ ತಾಯಿ ಗಂಡಿರ ಪಾಪದ ಕೃತ್ಯಕ್ಕೆ ನಿಮ್ಮನ್ನು ಈಗಲೇ ಕಣ್ಣು ತುಂಡಾಗಿ ಕತ್ತರಿಸಿ ಮೂರ್ತಿದ ನೆಟ್ಟನೆ ಅರ್ಥವೇನಂತೆ ಚಾವಡಿಗೆ ಹೋಗಿ ದೇಹವನ್ನು ಭರಿಸದೆ ನೀವುಗಳು ಪಡೆದುಕೊಂಡ ಲಂಚವನ್ನು ಹಂಚಿಕೊಳ್ಳಲು ದ್ರೋಹಿಗಳ ಸದ್ದು ಸದ್ದು ನಾಳೆ ವಿಚಾರಿಸಿ ನಿರ್ಧರಿಸುತ್ತೇವೆ. ಈಗ ನಿಮ್ಮಲ್ಲಿ ಒಬ್ಬರು ನೀವು ಈ
ಹನ್ನೊಂದರಿಗೆ ಹೊರಟು ನಾಳೆ ಬೆಳಗಾಗುವುದರೊಳಗಾಗಿ ತಲುಪಿ ನಾವು ಮಾಡಿರಬೇಕು ನಿರಾಳ. ಅದು ಬರೀ ಜನರಾಡಿಕೊಂಡ ಮಾತಿನಿಂದ ಹೇಳಬೇಕು. ಅವರು ತೆತ್ತ ಹಣವನ್ನೆಲ್ಲ ಹಿಂದಕ್ಕೆ ಕೊಡಬೇಕೆಂದು ನಮ್ಮ ಹೆಗ್ಗಡೆಯವರು ಕಟ್ಟು ವಿಧಿಸಿದ್ದಾರೆಂದು ಆ 60 ವರಗಳನ್ನು ಅವರಿಗೆ ಸಲ್ಲಿಸಿ ಮತ್ತೆ ಬಂದಿಲ್ಲಿ ವಿನಯಿಸ ನಿಮ್ಮನ್ನು ಒಬ್ಬೊಬ್ಬನು ಮೊದಲಿನಿಂದ ಇಲ್ಲಿಯವರೆಗೂ ಎಂತೆಂತಹ ಅನ್ಯಾಯ ಅಕ್ರಮ ದ್ರೋಹಗಳಿಗೆ ಎಷ್ಟೆಷ್ಟು ಮೂಲವಾದಿರಿ ಎಂಬುದನ್ನು ಚಾವಣಿಯ ಲೆಕ್ಕಪತ್ರಗಳೆಲ್ಲ ಸಂಗ್ರಹಿಸುತ್ತಿದ್ದೇವೆ. ಕೂಡ ಈ ದೇಶದ ಸಂಪತ್ತನ್ನು ಲೂಟಿ ಹೊಡೆದು ಹೊರದೇಶಕ್ಕೆ ಪಲಾಯನದಲ್ಲಿ ಒಂದು ವೇಳೆ ಬೈದರೆ ಗರ್ಭದೊಳಗೆ ಹೊಕ್ಕು ಬವಿದು ಕುಳಿತರು ಕೈಗಳಿಂದ ಹಾರಾಗುವಂತಿಲ್ಲ. ಎಚ್ಚರ! ಪತ್ತೆದಾರನ ಮೇಲೆ ಒಬ್ಬ ಪತ್ತೆದಾರ, ಬೇಹುಗಾರನ ಮೇಲೆ ಒಬ್ಬ ಬೇಹುಗಾರ. ಅದಕ್ಕೆ ಹೇಳೋದು ಲೇಖಕ ಒಬ್ಬ ಪತ್ತೆದಾರ. ಒಬ್ಬ ಲೇಖಕನಿಗೆ ಚರಿತ್ರೆಯ ಗೂಢಗಳು ಅದರ ವಸೂಲಿಗಳು ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ನಾನು ಬರೆದದ್ದೆಲ್ಲ ಈ ಪಬ್ಲಿಷರ್ಗಳ ಕುತಂತ್ರದಿಂದ, ಪಂಡಿತರ ಅಸಡ್ಡೆಯಿಂದ ಎಲ್ಲವೂ ನನ್ನ ಕೈ ತಪ್ಪಿ ಹೋಯಿತು. ಪ್ರತಿಯೊಂದು ಕ್ಷಣವೂ ಮತ್ತೊಂದು ಕ್ಷಣವನ್ನು ಸೇರ್ತಾ ಸೇರ್ತಾ ವರ್ತಮಾನ ಆಗುತ್ತೆ. ಹಾಗೆ ನಿರಂತರ ವರ್ತಮಾನದಲ್ಲಿ ನನ್ನ ಕೃತಿಗಳು ಇಷ್ಟೊಂದು ಅನ್ಯಾಯ, ಮೋಸ, ಅಕ್ರಮಗಳ ನಡುವೆ ನೀಗಿಕೊಳ್ಳಬೇಕು, ಸಾಗಬೇಕು. ನನ್ನ ಕೃತಿಗಳು ಸಾವಿನ ಮಧ್ಯೆ, ಭೀತಿಯ ಮಧ್ಯೆ, ಸಂಚಿನ ಮಧ್ಯೆ ಸೃಷ್ಟಿಯಾಗ್ತಾ ಇವೆ ಅನಿಸುತ್ತೆ. ಇದೆಲ್ಲದಿಂದ ದೂರ ಹೋಗ್ಬೇಕು ಅನಿಸ್ತಿದೆ. ಮದರಾಸಿನ ಸಮುದ್ರ ನನ್ನ ಪ್ರೀತಿಯ ಕಾವೇರಿ ನದಿ ಹೋಗಿ ಸೇರೋ ಸಮುದ್ರ. ಈ ಹಿಂದೆ 1-2 ವರ್ಷ ನಾನು ಮದರಾಸಿನಲ್ಲಿ ಕಳೆದಿದ್ದೆ. ಆಗ ನನಗೆ ಅಲ್ಲಿಯ ಸಮುದ್ರದ ದಂಡೆ ಬಹಳ ಪ್ರಿಯವಾಯಿತು. ಅದರ ನಿತ್ಯ ನೂತನ ನೋಟ ಇವುಗಳಿಂದ ತುಂಬಾ ಪ್ರಭಾವಿತ. ಒಂದು ದಿನ ಸಮುದ್ರದ ಒಡಿಲಿನಲ್ಲಿ ಕೆಳಗೆ ಮರಳಿನ ಕಾವು, ಮೇಲೆ ಸುಡುವ ಬಿಸಿಲು. ಇದರಿಂದ ನನ್ನ ತಲೆ ಸಿಡಿದು ಸಾವು ಬರುತ್ತಿದ್ದ ಹಾಗೆ ಮಲಗಿದೆ. ಸಾವಿನ ಮೋಹನದ ಅನುಭವಕ್ಕಾಗಿ ಕಾಯುತ್ತಾ ಸುಡುವ ಮರಳನ್ನ ಮೈ ಮೇಲೆ ಎಳೆದುಕೊಳ್ಳುತ್ತಾ ಹಾಗೆ ಎದೆಗೆ ಮುಚ್ಚಿಕೊಂಡು ಸತ್ತೆ. ನಾಯಿ ಬೊಗಳೋ ಸದ್ದು, ಜೊತೆಗೆ ಪೊಲೀಸರ ಬೂಟಿನ ಶಬ್ದ. ಹೊಟ್ಟೆ ಹಸಿವು ಒಂದು ಕಡೆ, ಬಾಯಾರಿಕೆ ಬೇರೆ. ಬ್ರಿಟಿಷರ ತಿರುಪೆಯ ಕಾಸು.
ಹೊಟ್ಟೆ ಹಸಿದಾಗ ಹಸಿವು, ಹಸಿವಿನಲ್ಲಿ ನನಗೀಗ ನಿದ್ರೆ, ನನ್ನೊಡನೆ ಅಲ್ಲ ನಾನೇನು ಮನುಷ್ಯ ಯಾವತ್ತೂ ಯಾರ ಹಂಗಲ್ಲೂ ಇರಬಾರ್ದು. ನಾನು ಅಷ್ಟೇ ಯಾರ ಹಂಗಲ್ಲೂ ಇರಬಾರ್ದು. ನನ್ನ ಶ್ರಮದಿಂದ ಹಣ ಸಂಪಾದನೆ ಮಾಡಬೇಕು ಅಂತ ಹಲವಾರು ನಾಟಕಗಳನ್ನು ಬಿರುದಂತ ಬರಬೇಡ, ಸುಗುಣ ಗಂಭೀರ, ಬೆಟ್ಟದರಸು, ವಿಜಯ ನರಸಿಂಹ, ಲಾಲಿ, ಮೊಮ್ಮದ, ಇನ್ನೂ ಅನೇಕ. ಇವೆಲ್ಲ ಭೂಗತವಾಯಿತು. ಇನ್ನು ಕೆಲವನ್ನ ಈ ಪಂಡಿತರ ಸೆಟ್ಟೆ ಪಬ್ಲಿಷರ್ಗಳ ಕುತಂತ್ರಕ್ಕೆ ಸೋತು ನಾನೇ ನನ್ನ ಕೈಯಾರ ಸುತ್ತೆ. ಎಲ್ಲಿ ಹೋದ್ವು, ಯಾರ ಸೇತು ಇದು ಗೊತ್ತಿಲ್ಲ. ಇದರ ಬಗ್ಗೆ ದೂರ ಕೊಡೋಣ ಅಂದ್ರೆ ಇಡೀ ದೇಶದ ಒಂದು ಸೆರೆಮನೆಯಾದಾಗ ಯಾರಿಗೆ ದೂರು ಕೊಟ್ಟು ಏನು ಪ್ರಯೋಜನ? ಏಕಾಂಗಿಯಾಗಿ ಎದುರಿಸ್ತೇನೆ. ಈ ಕೀರ್ತಿ, ಹಣ, ಅಧಿಕಾರ ಇವೆಲ್ಲ ಹಂತವಾಗಿ ವಿಷಮಯವನ್ನಾಗಿಸುತ್ತೆ, ನಿಧಾನವಾಗಿ ಸಾವನ್ನು ತರುತ್ತೆ. ಸಾವಿರೋದು ನಿಜ, ಆದರೆ ಮನುಷ್ಯನ ಸೃಷ್ಟಿಗೆ ಚೈತನ್ಯಕ್ಕೆ ಒಂದು ಅರ್ಥ ಇದೆ. ನನ್ನ ಕೃತಿಗಳನ್ನ ನಾನು ಮತ್ತೆ ಸೃಷ್ಟಿಸಬಲ್ಲೆ, ಯಾಕಂದ್ರೆ ನಾನು ಹುಟ್ಟು ಕವಿ. ಸಾಮ್ರಾಜ್ಯದ ಶಕ್ತಿಗಿಂತ ಕಾವ್ಯ ಸಾಮ್ರಾಜ್ಯ ಬಿಂಬಿಸುವ ಶಕ್ತಿ ಚೈತನ್ಯಗಳು ಪ್ರೇಮ ಪಟ್ಟಾಸನ ಸುಂದರ ಹಡಿಯ ಮಾತು ಸಂಸರಿ ತನ್ನ ಸಾಮರ್ಥ್ಯದಿಂದ ವಿಶ್ವ ಪ್ರಕೃತಿ ತಪದ ಭಂಡಾರ. ವಾಹ್, ಎಷ್ಟು ಮನಮೋಹಕವಾಗಿದೆ ಕಲ್ವ. ಲೋಕ ಪ್ರೇಮವೇ ಅವನ ಸಿಂಹಾಸನ, ಕಾವ್ಯ ಸೌಂದರ್ಯವೇ ಅವನ ಸಾಮ್ರಾಜ್ಯದ ಅಂತು, ಇನ್ನು ರಸತತ್ವ ಅವನ ಸೇನೆ. ಇಡೀ ವಿಶ್ವ ಪ್ರಕೃತಿಯೇ ಅವನ ಪರಿದಾಗಳ ಅದೇ ಒಂದು ಸಾಮ್ರಾಜ್ಯ. ಕವಿಗಳಿಗೂ ಎಲ್ಲಿಂದೆಲ್ಲಿಯ ಸಂಬಂಧ? ರಾಜರು ಮಣ್ಣಾಗುತ್ತಾರೆ, ಆದರೆ ನನಗೆ ಮರಣವಿಲ್ಲ. ಕಾವ್ಯಕ್ಕೆ ರಾಜಮತದ ಟೆಂಕಾರವಿಲ್ಲ, ಶಿಕ್ಷೆಯ ಭೀತಿ ಇಲ್ಲ. ಈ ಪಂಡಿತರು ಒಬ್ಬ ಕವಿಯನ್ನು ಗೆಲ್ಲುವುದಕ್ಕೆ ಟೀಕೆ, ಟಿಪ್ಪಣಿ, ವ್ಯಾಖ್ಯಾನ, ವಿಮರ್ಶೆಗಳಂತಹ ಆಯುಧಗಳನ್ನು ಹಿಡಿದು ನಿಂತಿರುತ್ತಾರೆ. ಇನ್ನು ಪ್ರಕಾಶಕರು, ವಿಮರ್ಶಕರು ಒಬ್ಬರನ್ನೊಬ್ಬರು ಮೀರಿಸುತ್ತಾರೆ. ಇವರುಗಳೆಲ್ಲ ಹಣದಿಂದ ಸಾಹಿತ್ಯವನ್ನ ಗುತ್ತಿಗೆ ಪಡಿಬಹುದು ಅಂತ ತಿಳಿದಿದ್ದಾರೆ. ಅದು ನನಗೆ ಬೇಸರವನ್ನು ತಂದಿದೆ. ಒಬ್ಬ ಬರಹಗಾರನನ್ನು ಕೊಲ್ಲಬಹುದು, ಒಬ್ಬ ಚಿಂತಕನನ್ನು ಕೊಲ್ಲಬಹುದು, ಆದರೆ ಅವನ ಚಿಂತನೆಗಳನ್ನಲ್ಲ.
39 ವರ್ಷ. ನಾನು ಎಂದು ಮೈಗಳನ್ನಾಗಿ ಮೂಲೆ ಹಿಡಿದು ಕೂತನು. ಈ ನರಸತ ಪಂಡಿತರು ಹೋಗೋ ರಾಜಮಾರ್ಗ ಬಿಟ್ಟು ನನ್ನ ದಾರಿಯಲ್ಲಿ ನಾನು ನಡೀತೀನಿ. ನನ್ನ ದಾರಿ ಇರುವುದಲ್ಲ, ಕಾಣದ ಪ್ರಪಂಚವನ್ನ ಕಾಣುವಂಬ ಹೆಚ್ಚಾಗ್ತಿದೆ ನನಗೆ. ಮೈಸೂರು ಅಂದ್ರೆ ಅತೀವವಾದ, ಆದ್ರೆ ಮೈಸೂರಿನಲ್ಲಿ ಬೆಳೀತಾ ಇರೋ ಸೊಪ್ಪು ಗದ್ದಲ ಮುಖವಾಡ ಇವುಗಳಿಂದ ತಪ್ಪಿಸಿಕೊಂಡು ನನ್ನನ್ನು ನಾನು ಕಂಡುಕೊಳ್ಳೋದಕ್ಕೆ ಹೋಗ್ತೇನೆ. ಇವೆಲ್ಲದಿಂದ ದೂರ ದೂರ ದಟ್ಟವಾದ ಕಾಡು ಮೇಡುಗಳ ಮಧ್ಯೆ ಅಲೆದಾಡುತ್ತಾ ನಿಸರ್ಗದ ಮಧ್ಯೆ ಸ್ವಚ್ಛಂದವಾಗಿ ಓಡಾಡುವ ಬಯಕೆ ಆಗ್ತಿದೆ ನನಗೆ. ಸಾವಿನ ಮಧ್ಯೆ ನಿಂತವನು. ಈ ಕನಸುಗಳು, ಆಕಾಂಕ್ಷೆಗಳು, ಹೊಸ ಸೃಷ್ಟಿ ಇವೆಲ್ಲ ಅರ್ಥ ಪಡೆಯೋದು ಸಾವಿನಿಂದ. ಸಾಯಲಾರದವನು ಮತ್ತೆ ಹುಟ್ಟುವುದಿಲ್ಲ. ಹುಟ್ಟು ಇಲ್ಲದೆ ಸೃಷ್ಟಿ ಬೆಳವಣಿಗೆ ಏನೂ ಸಾಧ್ಯವಿಲ್ಲ. ತಾಯಿಯ ಗರ್ಭದಿಂದ ಹೊರಬರುವುದೇ ಒಂದು ಮರುಹುಟ್ಟು. ನಾನು ಸಾಯಬೇಕು, ಮತ್ತೊಂದನ್ನ ಕಾಣಬೇಕು. ನಿಗೂಢತೆ ಅಂದ್ರೆ ಇದೆ. ಈ ಮಾತು ಎಷ್ಟು ಮಾರ್ಮಿಕವಾಗಿದೆ ಅಲ್ವಾ? ಹೊಸ 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 ಅನುಭವಗಳಿಗೆ ಮೈ ಕೊಡುವವನು ಮಾತ್ರ ಸಾವನ್ನ ಪ್ರೀತಿಸಬಲ್ಲ. ಸಾವನ್ನ ಪ್ರೀತಿಸದವನು ಬದುಕಲಾರ. ತನ್ನೊಳಗೆ ಗುಪ್ತವಾಗಿ ಅಡಗಿರುವ ಸ್ನೇಹಿತ ಸಾವು. ಸಾವಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ. ನನ್ನ ನಿತ್ಯ ಪ್ರಯಾಣದಲ್ಲಿ ನಾನು ಮತ್ತೆ ಮತ್ತೆ ಮರುಹುಟ್ಟು ಪಡೆಯ ಆಗ್ತಿದೆ ನನಗೆ. ನೂರಾರು ಭಾವಗಳು, ನೂರಾರು ಭಂಗಿಗಳನ್ನು ತೋರಿಸುವ ಈ ಪಾತ್ರಗಳು ನನ್ನ ಜೀವನ ಸಂಗಾತಿಗಳು. ನನ್ನ ಕೃತಿಗಳಿಂದ ನಾನು ಮತ್ತೆ ಹೊಸ ಹುಟ್ಟು ಪಡೆಯುವ ಬಯಕೆ ಆಗ್ತಿದೆ. ನಾನು ಬರೆಯಬೇಕು. ನಾನು ಈ ಹಿಂದೆ ಬರೆದಿರೋ ವಿಕ್ರಮರಾಯನ ಕತೆ ಹಳೆ ಕತೆ. ಆದರೆ ಈಗಿನ ವಿಕ್ರಮರಾಯ ಕಥೆನೇ ಬೇರೆ. ಈಗಿನ ವಿಕ್ರಮರಾಯರು ಅಂದ್ರೆ ಬಂಡವಾಳಶಾಹಿಗಳು, ಅಧಿಕಾರಶಾಹಿಗಳು, ನಮ್ಮ ರಾಜಕೀಯ ಧುರೀಣರು. ಕ್ರೌರ್ಯದಿಂದಾಗಿ ಈ ನಾಡಿನಲ್ಲೆಲ್ಲ ಸಾವಿನ ವಾಸನೆ ಹಬ್ಬಿದೆ. ಪರಾಧೀನರಾದ ನಮಗೆ ಕನಸಿನಲ್ಲೂ ಸುಖವಿಲ್ಲ. ಇದನ್ನೆಲ್ಲ ಹೇಳಿದ್ರೆ ಯಾಕಯ್ಯ ಜಯ ನೀನು ಬಂದಿರೋದು ಯಾಕಿಗೆ ಎಲ್ಲರ ಮೇಲೂ ವಿಷಕಾರ್ತಿ ಅಂದರೆ ಅಲ್ಲ. ಇಷ್ಟಕ್ಕೂ ನಾನು ಯಾರ ಮೇಲೆ
ಪಾತ್ರವನ್ನ ನಾನೇ ವಹಿಸ್ಬೇಕು. ಆ ಪಾತ್ರದಲ್ಲಿ ನಾನೇ ನಾನೇ ಇಷ್ಟು ದಿನ ನನ್ನ ಸೃಷ್ಟಿ, ನನ್ನ ಬದುಕು, ನನ್ನ ಕೃತಿಗಳು ಇವನ್ನೆಲ್ಲ ನನ್ನದೇ ಗುಪ್ತವಾಗಿಸುವುದು ಈಗ ಬಹಿರಂಗಗೊಳಿಸ್ತೇನೆ. ನನ್ನ ಗಟ್ಟಿತನವನ್ನು ನೀವೆಲ್ಲ ನಾನು ನಾಟಕ ಮಾಡಕ್ಕೆ ಸಹಾಯ ಮಾಡ್ತೀರಾ? ಮಾಡ್ತೀರಾ? ಹಾಗಾದ್ರೆ ನನ್ನ ನಾಟಕದ ಹೊಸ ಸ್ವಾಮಿ ವೆಂಕಟಾದ್ರಿಯಯ್ಯನಾದ ನಾನು ಇಂದು ರಾತ್ರಿ ಸುಮಾರು 9 ಗಂಟೆಗೆ 150 ವಿಷದ ಧಾನ್ಯಗಳನ್ನು ನುಂಗುತ್ತಿದ್ದೇನೆ. ಏಕೆಂದರೆ ನಿರಂತರವಾಗಿ ಅಪಮಾನಕ್ಕೊಳಗಾಗಿ ಇವರೆಲ್ಲರಗಳಿಂದ ಹಿಂಸಿಸಲ್ಪಟ್ಟಿದ್ದೇನೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತೇನೆ. ನನ್ನ ಜೇಬಿನಲ್ಲಿ ಒಂದಷ್ಟು ಹಣವನ್ನು ಬಿಟ್ಟು ಹೋಗುತ್ತಿದ್ದೆ. ಇದನ್ನು ನನ್ನ ಮರಣ ನಂತರ ನನ್ನ ದೇಹವನ್ನು ಕೆಲವು ತೆರೆದ ಸ್ಥಳದಲ್ಲಿ ದಹನ ಮಾಡಲು ಮತ್ತು ಯಾವುದೇ ಧಾರ್ಮಿಕ ವಿಧಿಗಳಿಲ್ಲದೆ ನೆರವೇರಿಸಲು ಬಯಸುತ್ತೇನೆ. ಏಕೆಂದರೆ ನನಗೆ ಯಾವುದೇ ಧರ್ಮದಲ್ಲಿ ನಂಬಿಕೆ ಇಲ್ಲ. ನನ್ನ ಚಿತಾಭಸ್ಮವನ್ನ ಸ್ವರ್ಗದ 4 ದಿಕ್ಕುಗಳಲ್ಲಿ ಹರಡಬೇಕು. ಇವರುಗಳ ಈ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ಭಾರತದಂತೆ ಅವರಿಗೆ ಶಾಶ್ವತವಾಗಿರಲಿ. ಇನ್ನು ನಾನು ಮುಗಿ ಈಗ ನಾನು ನನ್ನ ಪಾತ್ರಗಳನ್ನು ಕಾಣಬೇಕು, ಅದರೊಡನೆ ಜೀವಿಸಬೇಕು.